ಸ್ನೇಹನ ಪ್ರೀತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಪಾಯಿಂಟ್ಸ್ ಅಜ್ಜತ್, ಹರ್ಷಿಕಾ ಮತ್ತೆ ಎಲ್ಲ ಕೂಡ ಹೇಳ್ತಾ ಇದಾರೆ. ಸೊ ಇದೇ ತರ ಒಂದು ಪಾಯಿಂಟ್ಸ್ ಹಿಂಗೆ ಕ್ರಿಯೇಟ್ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವಾಗ ಯಾರಿಂದ ಶುರು ಮಾಡೋಣ, ಎಲ್ಲಿ ನಿಲ್ಸಿದ್ವಿ? ಇನ್ನೊಂದ್ಸಲ ಕ್ವೆಶ್ಚನ್ ಆಡಿಯನ್ಸ್ ರಿಕ್ವೆಸ್ಟ್ ವಾಟ್ ಐಮ್ ಟೆಲಿಂಗ್ ಇಸ್, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಹುಡುಗ ಒಂದು 10 ಜನ ಹುಡುಗಿರ್ ಫ್ರೆಂಡ್ಸ್ ಇದ್ದಾರೆ ಅನ್ಕೊಳ್ಳಿ. ಆ ಹುಡುಗನ್ಗೆ ಒಂದು 10 ಜನ ಫ್ರೆಂಡ್ಸ್ ಇದ್ದಾರೆ, ಹುಡುಗರು 10 ಜನ ಹುಡುಗಿರು ಫ್ರೆಂಡ್ಸ್ ಇದ್ದಾರೆ. ನೀವು ಆ ಹುಡುಗಂದು 10 ಜನ ಹುಡುಗಿರ್ ಫ್ರೆಂಡ್ಸ್ ನೋಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಓಕೆ, ಅದು ಕಲರ್ ಅದು ಅಲ್ಲ, ಅಟ್ಲೀಸ್ಟ್ ಅವ್ರ ನೇಚರಲ್ ಆಗಲಿ ಅವರು ಚೆನ್ನಾಗಿರ್ತಾರೆ. ಅವ್ರು ನೋಡಿದ ತಕ್ಷಣ ಇಷ್ಟ ಆಗುವಂತ ಹುಡುಗಿರ್ನ ಇಷ್ಟ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಯಾಕೆ ಆ ಥರ? ಇಸ್ ಇಟ್ ಲೈಕ್ ಸ್ವಯಂವರ ಟೈಪ್ಸ್? 10 ಜನ ಒನ್ ಲೈನ್ ಆನ್ಸರ್ ಫ್ರಮ್ ಅಜಿತ್. Yes, I will answer. My first point is your conception is wrong. Because ನಾ ಹೇಳ್ತೀನಿ 10 ಜನಕ್ಕೆ ನೋಡಕ್ಕೆ ಎಲ್ಲರೂ ಚೆನ್ನಾಗಿದ್ರು ಅಕಾರ್ಡಿಂಗ್ ಟು ಮೀ ಲವ್ ಇಸ್ ಬ್ಲೈಂಡ್. ಓಕೆ, ಅದು ನಾನು ಹೇಳಿರೋದಲ್ಲ, ತುಂಬಾ ದೊಡ್ಡ ಪ್ರೀತಿ ಮಾಡಿರೋರು ಹೇಳಿರೋದು ಲವ್ ಇಸ್ ಬ್ಲೈಂಡ್. ಇವಾಗ್ಲೇ ಬರ್ಕೊಡ್ತೀನಿ, your wife is going to be good looking. ಇವಾಗ್ಲೇ ಬರ್ಕೊಡ್ತೀನಿ. ನಮ್ಮ ಅಜಿತ್ ಅಣ್ಣ ಅವ್ರ ಪಾಯಿಂಟ್ಗೆ ಆಡ್ ಮಾಡ್ತೀನಿ. ನೀವ್ ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀರಾ ಅಂದ್ರೆ ಹುಡುಗಿ ಚೆನ್ನಾಗಿದೆ, ನೀವ್ ಕೇಳ್ತಾರ ಒಬ್ರು ಏನಕ್ಕೆ ಇವಳು ಲವ್ ಬಿದ್ದೆ, ತುಂಬಾ ಚೆನ್ನಾಗಿದ್ದಾಳು, ಅವಳ ವಾಯ್ಸ್ ತುಂಬಾ ಚೆನ್ನಾಗಿದೆ, ಅವಳು ತುಂಬಾ ಚೆನ್ನಾಗಿ ನಡೀತಾಳೆ, ಅವಳ ಸ್ಮೈಲ್ ನೋಡು, ಅದು ಲವ್ವೇ ಅಲ್ಲ. Again we come back to our point, because ಲವ್ ಅಂದ್ರೆ ಏನ್ ಗೊತ್ತಾ? Why did you fall in love with that girl? I don't know. Macha, I don't have reasons. That is love. ಹಾಗಿರ್ಬೇಕು. ಒಂದು ಸರಿ ನಾನು ಹೇಳಿದೆ ಗೊತ್ತಾ ನಿಮ್ಗೆ, ಒಂದು ಪಾತ್ ಬ್ರಿಡ್ಜ್ ಬೇಕು ಅಂತ ಹೇಳಿದೆ. ಟ್ರೂ ಲವ್ ಅಲ್ವಾ? ಅದೇ ಹೇಳಿದ್ದ ನಿಮ್ಗೆ. ನೋಡಿ, ಒಂದು ಪಾತ್ ಬೇಕು ಅಂತ ಹೇಳಿದೆ ಗೊತ್ತಾ. ಸೊ ಫಸ್ಟ್ ಅವ್ರನ್ನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ, that is not love, that is infatuation. Later on it converts to attraction, later on it converts to love. ಫ್ರೆಂಡ್ಶಿಪ್ ಇರುತ್ತೆ. ಬೇರೆ ಹೊರ್ಗಡೆ ಅವ್ರು ನಮ್ಮನ್ನ ನೋಡಿ ಅದ್ ತಪ್ಪು ತಿಳ್ಕೊಂಡು ನಮ್ಗೆ ರಾಂಗ್ ಆಗಿ ಮೈಂಡ್ ಅಲ್ಲಿ ಸೆಟ್ ಮಾಡ್ತಾರೆ. ಅದರಿಂದ ಲವ್ ಆಗೋದು ಯಾವಾಗ್ಲೂ ಹಂಗೆ ಲವ್ ಆಗಲ್ಲ. ಸೂಪರ್ ಪಾಯಿಂಟ್ ಹೇಳಿದ್ರಿ. ಏನಂದ್ರೆ ಈಗ ನಾವು ಯಾರು ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ಹೇಳ್ತಾರೆ ಒಳ್ಳೆ ಪೇರ್ ನೀವು ಇಬ್ರು, ತುಂಬಾ ಚೆನ್ನಾಗಿ ಕಾಣ್ತೀರಾ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದಾಗ ಒಂದು ಮೈಂಡ್ ಅಲ್ಲಿ ಥಾಟ್ ಬರುತ್ತೆ ಗೊತ್ತಾ, ಡೆಫಿನೆಟ್ಲಿ. ಬಟ್ 100% ಅಲ್ಲಿ ಬರೀ 5% ಜನಕ್ಕೆ ಮಾತ್ರ ಹಂಗಾಗುತ್ತೆ. ಮಿಕ್ಕಿದ 95% ಪೀಪಲ್ ವಿಲ್ ನಾಟ್ ಹ್ಯಾವ್ ದಟ್. ಇಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ರೆ that's fine, but still ನಾನು ಅವ್ರು ಹೇಳಿದ ಪಾಯಿಂಟ್ಗೆ ಹೇಳ್ತೀನಿ, ಲವ್ ಇಸ್ ಬ್ಲೈಂಡ್ ಅಂತ ಹೇಳಿದ್ರು. ಮತ್ ಯಾಕೆ ಚೆನ್ನಾಗಿರೋ ಹುಡುಗಿರೇ ಸಿಗ್ತಾರೆ ನಿಮ್ಗೆ? ಅದ್ ಹೆಂಗೆ ಲವ್ ಇಸ್ ಬ್ಲೈಂಡ್? ಸಿಂಪಲ್ ಆನ್ಸರ್ ಹೇಳ್ಬಿಡೋಣ. 90% ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿರೋರೇ ಸಿಗ್ತಾರೆ. ಒಪ್ಕೊಂತೀರಾ? ನೀವು ಚೆನ್ನಾಗಿಲ್ಲ ಅಂತ ಒಪ್ಕೊಂತೀರಾ? ನೀವು ಒಪ್ಕೊಂತೀರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಒಳ್ಳೆ ಹುಡುಗಿ ಚೆನ್ನಾಗಿರೋ ಹುಡುಗಿನೇ ನೋಡ್ಕೊಂತಾರೆ. ಬೇರೆ ಅವ್ರು ನೋಡಿ ಜೆಲಸಿ ಫೀಲ್ ಮಾಡ್ಬೇಕು. ಓ ಏನೋ ಮಚ್ಚ ಅವ್ನು ಅಷ್ಟು ಚೆನ್ನಾಗಿರೋ ಹುಡುಗಿ ಜೊತೆ. ನೀವು ಮಾತ್ರ ನೀವು ತುಂಬಾ ಬ್ಯೂಟಿಫುಲ್ ಇದೀರಾ ಅಂತ ಅನ್ಕೊಬಹುದು, ನಾವು ನಮ್ಮ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಮಗೆ ಎಲ್ಲಾ ಹುಡುಗಿ 90% ಹುಡುಗಿರು ಚೆನ್ನಾಗಿ ಕಾಣ್ತಾರಪ್ಪ, 10% ಕಾಣಲ್ಲ. ಸೊ ಚೆನ್ನಾಗಿರೋದೇ ಸಿಗ್ತಾರೆ. ಓಕೆ ಫೈನ್. ಇವಾಗ ತುಂಬಾ ಜನ ಹೇಳ್ತಾರೆ ಹುಡುಗರ್ಗಿಂತ ಯಾರು ಹುಡುಗಿರ್ ಬೈಕೋಬಾರ್ದು. ಬಿಕಾಸ್ ನನ್ಗೆ ಹೇಳಕ್ ಈ ಕ್ವಶನ್ ಕೇಳಕ್ ಏನೋ ಒಂಥರ ಬೇಜಾರಾಗುತ್ತೆ ಅಂದ್ರು. ಓಕೆ ಫೈನ್, ಸರಿ. ತುಂಬಾ ಜನ ಹುಡುಗರ್ಗಿಂತ ಹುಡುಗಿರ್ ಫ್ಲರ್ಟ್ ಅಂತ ಇದೆ, ನಂಬೋದಾ? I will not tell they are flirts, definitely, because girls are very sensitive. ಹುಡುಗಿರ್ ಅಂದ್ರೆ ಫ್ಲರ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ನಾವು ಹೇಳಕ್ಕಾಗಲ್ಲ. ಸೊ ಹುಡುಗರಾಗ್ಲಿ ಹುಡುಗಿರ್, ಬಟ್ ಹುಡುಗಿರ್ನ ಏನಕ್ಕೆ ಆಗಲ್ಲ ಅಂತ ಹೇಳ್ತೀನಿ ಅಂದ್ರೆ, ಬಟ್ ಅವ್ರಿಗೆ ಎಷ್ಟು ಇನ್ನೋಸೆಂಟ್ ಅಂದ್ರೆ, ಅವ್ರಿಗೆ ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಏನು ಗೊತ್ತಿಲ್ಲ, ಇನ್ಫ್ಯಾಚುಯೇಷನ್ ಗೊತ್ತಿಲ್ಲ, ಅಟ್ರಾಕ್ಷನ್ ಗೊತ್ತಿಲ್ಲ. ಅವರು ಎಲ್ರಿಗೂ ಸಿಕ್ಕಿದವ್ರಿಗೆಲ್ಲ ಒಂದ್ ನಿಮಿಷ ರೀ, ಸಿಕ್ಕಿದವ್ರಿಗೆಲ್ಲ ಐ ಲೈಕ್ ಯು ಅಂತ ಕಳಿಸ್ತಾರೆ. I love you, I like you, I like you, ಒಪ್ಕೊಂಡ್ರ? ಇವಾಗ ನೀವು ಕಳಿಸ್ತೀರಾ ಅಂತ ಒಪ್ಕೊಂಡ್ರ? ಐ ಲೈಕ್ ಯು ಅಂತ. Usually I've seen girls sending that I like you ಅಂತ, ಹಂಗಂದ್ರೆ ಇಷ್ಟ ನೀನು ಅಂತ. So it is provoking the guy to make it into love. It depends. You are provoking. ನಾನು ಇಷ್ಟ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ ಹೇಳ್ತೀನಿ. ಅವ್ರ ಕ್ವಶನ್, ಅದ್ ಕ್ವಶನ್ ಇಟ್ಸ್ ಡಿಬೇಟಬಲ್ ಟಾಪಿಕ್. ಅಗೇನ್ ಎಲ್ಲ ಹುಡುಗಿರು ಒಂಥರ ಅಲ್ಲ. 50% ಇರ್ತಾರೆ ತುಂಬಾ ಒಳ್ಳೆಯವರು ಇರ್ತಾರೆ, 50% ಇರ್ತಾರೆ ತುಂಬಾ ಫ್ಲರ್ಟ್ಸ್ ಇರ್ತಾರೆ.
ನಮ್ಮ ಮನೇಲಿ ನಂಗೂ ಒಂದು ಅಕ್ಕ ಇದ್ದಾಳೆ, ಅವಳು ತುಂಬಾ ಒಳ್ಳೆಯವಳು ಅಂತವ್ರು ಇರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕಾಲೇಜಲ್ಲಿ ಬೇಜಾನ್ ಜನ ಇದ್ದಾರೆ, ಬೇಜಾನ್ ನೋಡ್ಬಿಟ್ಟಿದೀವಿ. ನಾವು ಫ್ಲರ್ಟ್ ಮಾಡಕ್ಕೆ ನಾವು ಮುಂಚೆನೆ ಅವರೆಲ್ಲ ABCD ಎಲ್ಲ ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಫ್ಲರ್ಟ್ ಒಬ್ಬರಿಗೆ ಅಟ್ಯಾಚ್ ಆದ್ರೆ ಅವ್ರ ಜೊತೆನೆ ಇರ್ತಾರೆ. ಫ್ಲರ್ಟ್ ಮಾಡಕ್ಕೆ ಯಾರಿಗೂ ಇಷ್ಟ ಹುಡುಗಿಯರಿಗೆ ಒಂದು ಮೆಂಟಲಿ ಇನ್ನೊಂದು ಏನ್ ಅಟ್ಯಾಚ್ ಗೊತ್ತಾ, ನೀವು ಹೇಳಿದ್ರಿ ಗೊತ್ತಾ ಅಟ್ಯಾಚ್ ಆದ್ರೆ ಎಲ್ಲೂ ಹೋಗಲ್ಲ ಅಂತ. ಬಟ್ ನಿಮ್ಗೆ ಎಷ್ಟೊಂದು ಎಕ್ಸಾಂಪಲ್ಸ್ ತಗೊಳ್ಳಿ. ಏನಕ್ಕೆ ಹುಡುಗರು ಹುಡುಗಿರ್ ಮದುವೆ ಆಗ್ಬಿಟ್ಟು ಲೈಫಲ್ಲಿ ಸುಖವಾಗಿರ್ತಾರೆ, ಬಟ್ ಹುಡುಗರು ಅದನ್ನ ಅವ್ನಿಗೆ 40 ವರ್ಷ ಆಗಲಿ 50 ವರ್ಷ ಆದ್ರೂ ಅವ್ರು ಫಸ್ಟ್ ಲವ್ನ ಮರೆಯಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಅವ್ರ ಮೈಂಡ್ ಒಂದು ಫಿಕ್ಸ್ ಆಗಿರುತ್ತೆ. ಬಟ್ ಹುಡುಗಿರ್ಗೆ ಹಂಗಲ್ಲ. ಸೊ ಮದುವೆ ಆಗಿದ ತಕ್ಷಣ ಅವ್ರ ಫೀಲಿಂಗ್ಸ್ ಟುವರ್ಡ್ಸ್ ಅವರ್ ಹಸ್ಬೆಂಡ್ ವಿಲ್ ಚೇಂಜ್. ಮಕ್ಕಳಾಗ್ತಾರೆ, ಮಕ್ಕಳ ಮೇಲೆ ಇಷ್ಟಪಡ್ತಾರೆ. ಸೊ ಆ ಮೊದಲನೇ ಲವರ್ನ ಮರೀತಾರೆ. ಬಟ್ ಹುಡುಗರು ಮದುವೆ ಆದ್ರೂ ಕೂಡ ಅವ್ರ ಮೊದಲನೇ ಲವ್ನ ಅದ್ ಮರೀತಾರೆ. ಯಾಕೆ ಗೊತ್ತಾ, ಹುಡುಗಿರು ಕಾಂಪ್ರಮೈಸ್ ಆಗ್ತಾರೆ, ಹುಡುಗರು ದೇ ಆರ್ ನಾಟ್ ಕಾಂಪ್ರಮೈಸಿಂಗ್. ಇವಾಗ ನಮ್ದ್ರಲ್ಲಿ ಏನಾದ್ರೂ ಕಮ್ಮಿ ಇದ್ರೆ ಅವ್ರ ಫಸ್ಟ್ ಲವ್ ಬಗ್ಗೆ ದಟ್ ಟೈಮ್ ವಿಲ್ ಥಿಂಕ್ ಅವರೇ ಅಂದ್ರೆ ನಿಮ್ಗೆಲ್ಲ ಜಾಸ್ತಿ ಬೇಕು, ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನೀವು ಗಂಡ ಇದ್ರು ಅವನ ಹತ್ರ ಅವ್ನು ಚೆನ್ನಾಗಿ ನೋಡ್ಕೊಂತ ಇದ್ದ, ಇವ್ನು ಚೆನ್ನಾಗಿ ನೋಡ್ಕೊಂತ ಇಲ್ಲ, ಕಂಪೇರ್ ಮಾಡ್ತೀರಾ. ದಟ್ ಇಸ್ ರಾಂಗ್. ಹೌ ಕ್ಯಾನ್ ಯು ಕಂಪೇರ್ ಮಾಡಲ್ಲ, ಕಾಂಪ್ರೋ ಮಾಡ್ಕೊಳ್ತೀವಿ. ಏನಿದ್ರು ಕೂಡ ನಾವ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇನ್ನೊಬ್ರಿಗೆ ನಾವ್ ನೋಡ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇನ್ನೊಬ್ಬ ಬರ್ತಾನೆ. ಹುಡುಗಿರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ತುಂಬಾ ಅವರು ಮೆಂಟಲಿ ಒಬ್ರ ಜೊತೆ ಅಟ್ಯಾಚ್ ಆದ್ರೆ ತುಂಬಾನೇ ಸೀರಿಯಸ್ ಆಗಿ ತಗೊಳ್ತಾರೆ. ಹುಡುಗರು ಆತರ ಅಲ್ಲ. ಅವರು ಫ್ರೆಂಡ್ ಮಗ, ಬರೀ ಫ್ರೆಂಡ್ಶಿಪ್, ಪ್ರೀತಿ ಏನಿಲ್ಲ ಅಂತ. ಬಟ್ ಆ ಹುಡುಗಿ ನಿಜವಾಗ್ಲೂ ಸೀರಿಯಸ್ ಫೀಲಿಂಗ್ಸ್ ಇರುತ್ತೆ. ಸೊ ಹುಡುಗಿ ಏನಂತ ಹೇಳಿದ್ರೆ, ಒಂದು ಹುಡುಗನ ಪ್ರೀತಿಸಕ್ ಶುರು ಮಾಡಿದ್ರೆ ಖಂಡಿತ ಪ್ರೀತಿಸ್ತಾಳೆ. ಬಟ್ ಆ ಹುಡುಗ ಏನ್ ಮಾಡ್ತಾನೆ, ಅದೇ ಟೈಮಲ್ಲಿ ಇನ್ನೊಬ್ರಿಗೆ ಮೆಸೇಜ್ ಮಾಡೋದಾಗ್ಲಿ, ಇನ್ನೊಂದು ಹುಡುಗಿ ಜೊತೆ ಇರೋದಾಗ್ಲಿ, ಅವಾಗ ಈ ಹುಡುಗಿಗೆ ಇಲ್ಲ ಒಂದ್ ಹೇಳ್ತೀನಿ, ಇವಾಗ ಈ ಹುಡುಗಿಗೆ ಬೇಜಾರಾಗುತ್ತೆ. ಅವಾಗ ಅವಳು ಡೆಫಿನೆಟ್ಲಿ ಅವಳು ಒಂದು ಇದ್ರಲ್ಲಿ ಯೋಚನೆ ಮಾಡ್ತಾಳೆ, ಮರೆಯಕ್ ಟ್ರೈ ಮಾಡ್ತಾಳೆ. ಇಟ್ ಇಸ್ ನಾಟ್ ಫ್ಲರ್ಟಿಂಗ್. ಶಿ ಇಸ್ ನಾಟ್ ಟ್ರೈಂಗ್ ಟು ಗೋ ಅವೇ ವಿತ್ ಅನ್ ಅದರ್ ಗೈ. ಇಟ್ಸ್ ಜಸ್ಟ್ ದಟ್ ಅವಳಿಗೆ ಬೇಜಾರಾಗ್ತಾ ಇದೆ, ಅವಳು ಅದರಿಂದ ಹೊರಗಡೆ ಬರ್ಬೇಕು ಅಂತ ಶಿ ಇಸ್ ಟ್ರೈಂಗ್ ಟು ಅವಾಯ್ಡ್ ದಟ್ ಗೈ. ಈಗ ಒಂದು ಹುಡುಗ ಅವ್ನ ಗರ್ಲ್ ಫ್ರೆಂಡ್ ತುಂಬಾ ಲೈಫಲ್ಲಿ ಸೀರಿಯಸ್ ಆಗಿ ಇಷ್ಟಪಡ್ತಿರ್ತಾರೆ. ಅವ್ರಿಗೆ ಬೇರೆಯವರೆಲ್ಲ ಕಳಿಸ್ತಾರೆ, ಯು ವೆರಿ ನೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಐ ಲೈಕ್ ಯು ಅಂತೆಲ್ಲ ಕಳಿಸ್ತಾರೆ. ಇದು ನೋಡಿದ್ರೆ ಹುಡುಗ ಏನ್ ರಿಯಾಕ್ಟ್ ಮಾಡ್ಬೇಕು? ಯಾಕೆ ರಿಯಾಕ್ಟ್ ಮಾಡಬೇಕು? when the guy understands the girl so much, ಅಷ್ಟು ಟ್ರಸ್ಟ್ ಇದ್ದು ಫ್ರೆಂಡ್ಶಿಪ್ ಆಗಿ ಲವ್ ಆಗಿದ್ರೆ, ಅಷ್ಟು ಟ್ರಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸಿ ಐ ಟೆಲ್ ಯು ಒನ್ ಥಿಂಗ್, ಲವ್ ಫ್ರೆಂಡ್ಶಿಪ್ ಇಸ್ ನಥಿಂಗ್ ಬಟ್ ಅ ಗುಡ್ ರಿಲೇಶನ್ಶಿಪ್. ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲವ್ ಇಸ್ ಟ್ರಸ್ಟ್. ಅಂಡರ್ಸ್ಟ್ಯಾಂಡಿಂಗ್ ಗಿಂತ ಒಂದ್ ಸ್ಟೆಪ್ ಮುಂದೆ ಇಸ್ ಲವ್. ಲವ್ ಅಂತ ಹೇಳಿದ್ರೆ ನೀವು ಒಬ್ಬರನ್ನೊಬ್ಬರನ್ನ ತುಂಬಾ ಅರ್ಥ ಮಾಡ್ಕೊಂಡಿದೀರಾ, ನಿಮ್ ಮಧ್ಯೆ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರಬಾರ್ದು. ಬಂದ್ರೆ ಇಟ್ ಇಸ್ ನಾಟ್ ಲವ್. ಆಯ್ತು, ಕಂಪ್ಲೀಟ್ ಆಗಿ ನಂಬ್ತೀನಿ. ಇಲ್ಲ, ಒಂದ್ ನಿಮಿಷ ಕಂಪ್ಲೀಟ್ ಆಗಿ ನಂಬಿದ್ರೆ ನಾನು ಮುಗಿಸ್ಬಿಡ್ತೀನಿ. ಕ್ವೆಶ್ಚನ್ ದೊಡ್ಡ ಮಾಡಿದ್ರೆ ಆನ್ಸರ್ ಮಾಡ್ತೀನಿ. ಓಕೆ, ಸೋ ಇಲ್ಲೇನಾಗುತ್ತೆ, ಅಷ್ಟೊಂದು ಟ್ರಸ್ಟ್ ಇಟ್ಕೊಂಡಿರೋನು ಯಾರೋ ಒಬ್ರು ಮೆಸೇಜ್ ಮಾಡಿದ್ರಪ್ಪ, ಈ ಹುಡುಗಿದೇನು ತಪ್ಪಿರಲ್ಲ, ಯಾರೋ ಒಬ್ರು ಮಾಡಿದ್ರು, ಅದನ್ನ ಯಾಕೆ ಸೀರಿಯಸ್ ಆಗಿ ಹುಡುಗ ತಗೋಬೇಕು? ಒಂದ್ ಸೆಕೆಂಡ್ ಯಾರು ಮಾತಾಡ್ಬೇಡಿ. ಏನಂದ್ರೆ ಅದಕ್ಕೆ ನನ್ನ ಪಾಯಿಂಟ್ ಏನಂದ್ರೆ, ಒಂದು ಹುಡುಗ ಆ ಥರ ಒಂದು ಹುಡುಗಿಗೆ ಮೆಸೇಜ್ ಮಾಡ್ಬೇಕಂದ್ರೆ ಇವ್ರು ಕೊಡೋವಂಥ ಲೀನಿಯನ್ಸ್. ಸೊ ಒಂದು ಹುಡುಗಿ ಫಸ್ಟ್ ಟೈಮ್ ಅವನೇನಾದ್ರೂ ಯು ಆರ್ ವೆರಿ ಕ್ಯೂಟ್ ಅಂದ್ರೆ ರಿಪ್ಲೈ ಮಾಡದೆ ಡೋಂಟ್ ಟಾಕ್ ಟು ಮೀ ಇನ್ ಸಚ್ ಅ ವೇ ಅಂದ್ರೆ ಯಾರಾದ್ರೂ ಹುಡುಗ ರಿಪ್ಲೈ ಮಾಡ್ತಾರೆ. ಬಟ್ ಲೈಕ್ ಸ್ಟೇಜ್ ಆರ್ ವೆಂಚರ್ ದಟ್ ಇಸ್ ನಥಿಂಗ್ ಬಟ್ ಫ್ಲರ್ಟಿಂಗ್. ಸೂಪರ್ ಸೂಪರ್, ಒಳ್ಳೆ ಪಾಯಿಂಟ್ ಹಾಕಿದ್ರೆ ಹೇಳ್ತೀನಿ ರೀ. ಯು ಲೈಕ್ ಕಾಂಪ್ಲಿಮೆಂಟ್ಸ್ ಅಂದ್ರಲ್ಲ, ದೇ ಲೈಕ್ ಕಾಂಪ್ಲಿಮೆಂಟ್ಸ್ ಅಂತಂದ್ರಲ್ಲ, ನಿಮ್ಗೆ ನಿಮ್ಮ ಹುಡುಗ ಒಬ್ಬ ಕೊಟ್ರೆ ಕಾಂಪ್ಲಿಮೆಂಟ್ಸ್ ಸಾಕಾಗಲ್ವಾ? ನೀವು 10 ಜನ ಕೊಡ್ಬೇಕಾ ಕಾಂಪ್ಲಿಮೆಂಟ್? ನೀವು ಸಕ್ಕತ್ತಾಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಐ ಲೈಕ್ ಯು ಸೋ ಮಚ್ ಹಂಗೆ ಹಿಂಗೆಲ್ಲ ಕಳ್ಸಿದ್ರೆ ಅದು ಕಾಂಪ್ಲಿಮೆಂಟ್ ನಿಮ್ಗೆ? ಒಂದ್ ನಿಮಿಷ, ಈಗ ಬಾಲಾಜಿ ಹಾಕಿರೋ ಶರ್ಟ್ ಚೆನ್ನಾಗಿದೆ, ಬಾಲಾಜಿ ಹ್ಯಾಸ್ ಅ ಗರ್ಲ್ ಫ್ರೆಂಡ್. ಇವಾಗ ನಾನು ಹೇಳ್ತೀನಿ, ತುಂಬಾ ಚೆನ್ನಾಗಿ ಕಾಣ್ತಿದ್ರೆ ಬಾಲಾಜಿ, ನಿಮ್ ಶರ್ಟ್ ತುಂಬಾ ಚೆನ್ನಾಗಿದೆ. ಯಾರೇ ಒಬ್ರು ಸ್ವಭಾವ, ನಾನ್ ಫ್ಲರ್ಟು ಲವ್ ಎಲ್ಲ ಮರ್ತೋಗ್ಬಿಡಿ, ಯಾರೇ ಒಬ್ರು ಸ್ವಭಾವ, ಯಾರೇ ಒಬ್ರು ಸ್ವಭಾವ ಏನಾರು ಅವ್ರು ಇಷ್ಟ ಪಡ್ತಿದಾರ ಇಲ್ವಾ ಅಂತ ತಿಳ್ಕೊಳಕ್ಕೆ ಸಿಗ್ನಲ್ಸ್ ವೇಟ್ ಮಾಡ್ತಾರೆ. ಅವರು 1 ಸೆಕೆಂಡು ಹಿಂಗ್ ತಿರ್ಗೋದೇ ಆಗ್ಲಿ, ಇಲ್ಲ ಒಂದ್ ಸ್ಮೈಲ್ ಕೊಡೋದೇ ಆಗ್ಲಿ, ಒಂದ್ ಸಿಗ್ನಲ್ ಸಾಕು ಬೀಳಕ್ಕೆ, ಲೈಫ್ ಲಾಂಗ್ ಬೀಳಕ್ಕೆ. ಒಂದು ಚಿಕ್ಕ ಗ್ರೀನ್ ಸಿಗ್ನಲ್ ನ ನೋಡ್ಬಿಟ್ಟು ಲಕ್ಷ ಗಾಡಿ ಮುಂದೆ ಹೋಗುತ್ತೆ, ಒಂದ್ ಚಿಕ್ಕ ಸ್ಮೈಲ್ ನೋಡ್ಬಿಟ್ಟು ಒಬ್ಬ ಬೀಳಕ್ಕಾಗಲ್ಲ. ಅಲ್ಲ, ನೀವು ಅಷ್ಟು ಸೀರಿಯಸ್ ಆಗಿರ್ಬೇಕಾದ್ರೆ ನಿಮ್ಮ ಹುಡುಗನ ಜೊತೆ ಇನ್ನೊಬ್ಬನಿಗೆ ಯಾಕ್ರಿ ಕಾಂಪ್ಲಿಮೆಂಟ್ ಕೊಡ್ತೀರಾ ನೀವು? ಒಂದು ಹುಡುಗ ಕಾಂಪ್ಲಿಮೆಂಟ್ ಕೊಡ್ಬೇಕಂದ್ರೆ
ಏನಕ್ಕೆ ನೀವು ಅಲ್ಲಿ ಅಷ್ಟು ಲೀನಿಯನ್ಸ್ ಯಾಕೆ ಕೊಡ್ತೀರಾ? ಡೋಂಟ್ ಗಿವ್ ಲೀನಿಯನ್ಸ್. ಇವಾಗ ಫಂಕ್ಷನ್ ಹೋದ್ರೆ ಅಲ್ಲ, ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂದ್ರೆ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಮೆಸೇಜಲ್ಲಿ ಮಾಡ್ತಾರೆ ಗೊತ್ತಾ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸ್ವೀಟ್ ಡ್ರೀಮ್ಸ್, ಐ ಲೈಕ್ ಯು ಸೋ ಮಚ್ ಅಂತೆಲ್ಲ. ಸ್ವೀಟ್ ಡ್ರೀಮ್ಸ್ ಅಲ್ಲ, ಎಸ್ ಗೋ ಸಿ ಗೋ ಡಿಫ್ರೆನ್ಸ್ ಇದೆ. ಸ್ವೀಟ್ ಡ್ರೀಮ್ಸ್ ಗು ಸ್ವೀಟ್ ಡ್ರೀಮ್ಸ್ ಅಂತ ಕಳಿಸ್ತಾರೆ. ಫಂಕ್ಷನ್ ಹೋದ್ರೆ ರಿಲೇಟಿವ್ಸ್ ಹೇಳ್ತಾರೆ ಲುಕಿಂಗ್ ಗುಡ್ ಅಂತ. there is a difference between relatives and I'm telling about messaging. I'm not talking about like this. ಸ್ವೀಟ್ ಒಂದೇ ಡಿಫರೆನ್ಸ್ ಇರೋದು, ಆ ಕ್ಯೂಟ್ನೆಸ್ ಅಲ್ಲಿ ಹಂಗ್ ಬರುತ್ತೆ. ಅದಕ್ಕೋಸ್ಕರ ಏನೋ ದೊಡ್ಡ ಇದು ಅಂತ ಅಲ್ಲ. ನೀವು ಅಂದ್ರೆ ಅಷ್ಟು ಕ್ಯೂಟ್ ಆಗಿದ್ದೀನಿ ಬಿಲ್ಡಪ್ ಕೊಟ್ರೆ ಮಾತ್ರ ಹುಡುಗ ಕಟ್ ಮಾಡ್ಬಿಟ್ಟು ಸಾಯ್ಬೇಡಿ. See, at the end of the day you are encouraging the guys. ಎನ್ಕರೇಜಿಂಗ್ ಅಲ್ಲಪ್ಪ. ಇವಾಗ ಓಕೆ You don't need compliments. ನಿಮ್ ಹುಡುಗ ನಿಮ್ಗೆ ಕಾಂಪ್ಲಿಮೆಂಟ್ ಕೊಡ್ತಾನೆ, be happy with that. ಅಂತ ಹೇಳಲ್ಲ, ನಿಮ್ಗೂ ಲಿಮಿಟೇಷನ್ಸ್ ಇರ್ಬೇಕು ತಾನೆ. ನಾವು ಸುಮ್ಮನೆ ಸ್ವೀಟ್ ಡ್ರೀಮ್ಸ್ ಅಂತ ಕಳ್ಸಕ್ಕೆ ನಾವ್ ಯಾಕೆ ಲವ್ ಅಂತ ನೀವ್ ಯಾಕೆ ಲವ್ ಫ್ರೆಂಡ್ಸ್ ಅಂತ ತಿಳ್ಕೊಬೋದು ತಾನೆ. ಲವ್ ಅಂತ ಅನ್ಕೊಂಡೇ ಇಲ್ಲ. ಮತ್ತು ಲವ್ ನಮ್ಮನ್ನೇ ಲವ್ ಮಾಡ್ತಾರೆ, ಸರಿ ನಮ್ಮನ್ನೇ ಲವ್ ಮಾಡ್ತಾರೆ. ಅಲ್ಲ, ಅವ್ರು ನಮ್ಮನ್ನೇ ಲವ್ ಮಾಡ್ತಾರೆ, ಬೇರೆಯವ್ರ ಜೊತೆ ಯಾಕೆ ಫ್ಲರ್ಟ್ ಮಾಡ್ತೀರಾ? ಫ್ಲರ್ಟಿಂಗ್ ಅಲ್ಲ. ಅವ್ರು ಕಳಿಸಿದಾಗ ಅವ್ರ ಆ ಥರ ಕಳಿಸಿದಾಗ ಸೊ ಒಂದು ಮೆಸೇಜ್, ಒಂದು ಸ್ಟ್ರಾಂಗ್ ಮೆಸೇಜ್, ಐ ಡೋಂಟ್ ಲೈಕ್ ಸಚ್ ಥಿಂಗ್ಸ್ ಅಂತ ಕಳಿಸಿದ್ರೆ ತಿರ್ಗಾ ರಿಪೀಟ್ ಆಗುತ್ತೆ. ಓ ಮೈ ಗಾಡ್, ಅದ್ರಲ್ಲಿ ತಪ್ಪು ಬಟ್ ಗರ್ಲ್ ಸೆನ್ಸ್ ದಟ್ ಇಟ್ ವಿಲ್ ಬಿ ತುಂಬಾ ತಪ್ಪ ಅಭಿಪ್ರಾಯ ಬರುತ್ತೆ ಆ ಹುಡುಗಿ ಮೇಲೆ. ಸೊ ಶಿ ಡಸಂಟ್ ಡೂ ದಟ್. ಇಲ್ಲ, ನಾವು ಮೈಂಡ್ ಸೆಟ್ ಬರೋಣ. ನಾವು ಸ್ವಲ್ಪ ಸೈಕಾಲಜಿ ಓದ್ಬಿಟ್ಟಿದೀವಿ. ಮೈಂಡ್ ಸೆಟ್ ಆಫ್ ಗರ್ಲ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಹುಡುಗರ ಮೈಂಡ್ ಸೆಟ್ ನ ಹಿಂಗಂದಿಂಗ್ ಅನ್ನೋ ಅಷ್ಟೊತ್ತಿಗೆ ಚೇಂಜ್ ಆಗ್ಬಿಡುತ್ತೆ. ಏನು ಮಾಡೋದು ಬೇಡ, ಇಷ್ಟೆಲ್ಲ ಬೈರಿ, ಒಂದು 2-3 ಪ್ಯಾರಾಗ್ರಾಫ್ ಬೈರಿ, ಲಾಸ್ಟ್ ಅಲ್ಲಿ ಲವ್ ಸಿಂಬಲ್ ಹಾಕಿ ಬಿದ್ದ ಇದನ್ನೆಲ್ಲ ಮಾಡ್ತಾ ಇದನ್ನ ಇಟ್ಕೊಂತಾನೆ. ಅದು ಹುಡುಗರು, ಅದು ಮೆಂಟಾಲಿಟಿ ಹಾಗೆ ಇಲ್ಲ. ಹುಡುಗರು ದೇ ವೀಕ್ ಇನ್ ದರ್ ಮೈಂಡ್ ಸೆಟ್ಸ್. ಹುಡುಗರು ವೀಕಾ ಅಥವಾ ಹುಡುಗಿರ್ ವೀಕಾ ಅಂತ ಮುಂದೆ ಡಿಸ್ಕಸ್ ಮಾಡೋಣ ಆಫ್ಟರ್ ಶಾರ್ಟ್ ಬ್ರೇಕ್.